Hi guys, welcome back to my channel Together We Journey. ಇವತ್ತಿನ ವಿಡಿಯೋಲಿ ಕ್ಯಾರೆಟ್ ಹಲ್ವಾ ಯಾವ ಥರ ಈಸಿಯಾಗಿ ಸಿಂಪಲ್ಲಾಗಿ ಮಾಡ್ಬೋದಂತ ತೋರಿಸ್ಕೊಡ್ತಾ ಇದ್ದೀನಿ. 1 ಬೌಲ್ ಆಗೋಷ್ಟು ಕ್ಯಾರೆಟು, ಸ್ವಲ್ಪ ಒಣದ್ರಾಕ್ಷಿ, ಹಾಲು, ಆಮೇಲೆ ಸ್ವಲ್ಪ ತುಪ್ಪ, ಸಕ್ಕರೆ, ನೀರು. 1 ಬೌಲಿಗೆ ತುರಿದಿಟ್ಟಿರೋವಂಥ ಕ್ಯಾರೆಟ್ನ ಹಾಕ್ಕೊಂಡು ಅದೇ ಬೌಲಷ್ಟು 2ರಷ್ಟು ನೀರನ್ನ ಹಾಕೋತಾ ಇದ್ದೀನಿ. ಸಿಮ್ಮಲ್ಲಿ ಇಟ್ಟು ಬೇಯಿಸ್ಕೊಳೋದ್ರಿಂದ ಕ್ಯಾರೆಟ್ ಕ್ಲೀನಾಗಿ ಬೆಂದಿರುತ್ತೆ. ಕ್ಯಾರೆಟ್ ತುರಿದಿರೋದನ್ನ ಫ್ರೀಕ್ವೆಂಟಾಗಿ ಸ್ಪೂನಲ್ಲಿ ಸ್ಟಿರ್ ಮಾಡ್ತಾ ಇರಬೇಕು, ನೋಡ್ತಾ ಇರಬೇಕು ಬೆಂದಿದೆಯಾ ಇಲ್ವಾ ಅಂತ. ಜಾಸ್ತಿ ಬೇಯಿಸಿದ್ರೆ ಕ್ಲೀನಾಗಿ ತಿನ್ನೋಕ್ಕಾಗಲ್ಲ. ಆಮೇಲೆ ಅದನ್ನು ಸಪ್ರೇಟ್ ಮಾಡಿಕೊಂಡು ಒಂದು ಬಾಣಲಿಗೆ, ಇಲ್ಲಾಂದರೆ ಒಂದು ತವ ಏನಾದರೂ ಆಗಿರ್ಬೋದು, ಅದಕ್ಕೆ ತುಪ್ಪ ಮತ್ತು ಸ್ವಲ್ಪ ದ್ರಾಕ್ಷಿ ಹಾಕ್ಕೊಂಡು ಫ್ರೈ ಮಾಡ್ಕೊಬೇಕು. ಫ್ರೈ ಮಾಡ್ಕೊಂಡಿರೋ ಪಾತ್ರೆಗೇ ಸ್ವಲ್ಪ ಕ್ಯಾರೆಟ್ ಹಾಕ್ಕೊಂಡು ಕ್ಲೀನಾಗಿ ತುಪ್ಪದಲ್ಲಿ ಹುರ್ಕೋಬೇಕು. ಸ್ವಲ್ಪ ಹೊತ್ತು ತುಪ್ಪದಲ್ಲಿ ಹುರಿದಿದ್ದಾದಮೇಲೆ ಹಾಲು ಹಾಕ್ಕೊಂಡು ಕ್ಲೀನಾಗಿ ಸ್ಟಿರ್ ಮಾಡಿಕೊಂಡು ಕ್ಲೀನಾಗಿ ಒಂದಾಗೋ ಥರ ಸ್ಟಿರ್ ಮಾಡ್ತಾ ಇರಬೇಕು. ಕ್ಯಾರೆಟು ನೀರಲ್ಲೂ ಸ್ವಲ್ಪ ಬೆಂದಿರುತ್ತೆ ಮತ್ತು ಇವಾಗ ಹಾಲಲ್ಲಿ ಸ್ವಲ್ಪ ಬೆಂದಿರುತ್ತೆ. ಆಮೇಲೆ ಸಕ್ಕರೆ ನಿಮಗೆ ಎಷ್ಟು ಬೇಕು ಅಂತ ನೋಡಿಕೊಂಡು ಸಕ್ಕರೆ ಆ್ಯಡ್ ಮಾಡ್ಕೊತಾ ಇರಬೇಕು. ಜಾಸ್ತಿ ಸಕ್ಕರೆ ಹಾಕ್ಕೊಂಡ್ರೇ ಸ್ವಲ್ಪ ಒಳ್ಳೆಯದು. ಸ್ವೀಟಾಗಿದ್ದರೆ ತಿನ್ಕೋಬೋದು. ಸ್ವಲ್ಪ ಸಪ್ಪೆ ಆದರೆ ತಿನ್ನೋಕ್ಕಾಗಲ್ಲ. ವಯಸ್ಸಾಗಿರೋರಿಗೆ ಸ್ವಲ್ಪ ಸಕ್ಕರೆ ಕಮ್ಮಿ ಹಾಕಿ, ಲೈಕ್ ಏಜ್ ಇರೋರಿಗೆ ಸ್ವಲ್ಪ ಸಕ್ಕರೆ ಜಾಸ್ತಿ ಹಾಕ್ಕೊಂಡು ತಿಂದರೂ ಪರವಾಗಿಲ್ಲ. ಹಂಗೆ ನೀರು ಹಾಕ್ಕೊಂಡು ಸ್ವಲ್ಪ ಹಂಗೆ ಬೇಯಿಸ್ಕೊತಾ ಇರಬೇಕು. ಹೊರಗಡೆ ಅಂಗಡೀಲಿ ಬೈ ಮಾಡಿ ತಿನ್ನೋದಕ್ಕಿಂತ ಮನೆಯಲ್ಲೇ ಹೈಜೀನಾಗಿ ಮಾಡ್ಬೋದು. 1 kg ಕ್ಯಾರೆಟ್ ತಂದು ಆರಾಮಾಗಿ ಮಾಡ್ಕೊಂಡು ತಿನ್ಬೋದು. ಸೊ ನಿಮಗೆ ಹೈಜೀನಾಗೂ ಇರುತ್ತೆ, ನೀವು ಕ್ಲೀನಾಗಿ ಮಾಡಿರ್ತೀರ ಆ್ಯಂಡ್ ಮನೇಲಿರೋರಿಗೆ ಎಲ್ಲರಿಗೂ ತಿನ್ನಿಸ್ಬೋದು. ಅದೇ ಅಂಗಡಿಯಿಂದ ತಂದರೆ ಸ್ವಲ್ಪ ಇರುತ್ತಲ್ಲ, ಅದಕ್ಕೆ ಜಾಸ್ತಿ ತಿನ್ಸೋಕ್ಕಾಗಲ್ಲ. ಹಾಲು ಪೂರ್ತಿ ಹೀರ್ಕೊಳ್ಳೋವರೆಗೂ ಕ್ಯಾರೆಟ್ನ ಅದರಲ್ಲಿ ಬೇಯಿಸ್ಕೋಬೇಕು. ಆಮೇಲೆ ಸ್ವಲ್ಪ ತಟ್ಟೆ ಮುಚ್ಚುತ್ತೀನಿ. ಏಲಕ್ಕಿ ಪುಡಿನ ಸ್ವಲ್ಪ ಬೆಂದಾದ್ಮೇಲೆ ಹಾಕಬೇಕು. ಆವಾಗ ಫ್ರೇಗ್ರೆನ್ಸ್ ಆಗಲಿ ಟೇಸ್ಟ್ ಆಗಲಿ ಸಿಗುತ್ತೆ. ತಟ್ಟೆ ಮುಚ್ಚಿ ಕ್ಲೀನಾಗಿ ಅದು ಹಾಲೆಲ್ಲ ಹೀರ್ಕೊಂಡಾದ್ಮೇಲೆ ಒಂದು ಬೌಲಿಗೆ ಟ್ರಾನ್ಸ್ಫರ್ ಮಾಡಿಕೊಂಡ್ರೆ ಕ್ಯಾರೆಟ್ ಹಲ್ವಾ ಆಗೋಯ್ತು. ಟ್ರೈ ಮಾಡಿ ಹೇಗಿದೆ ಅಂತ ಹೇಳಿ ರೆಸಿಪಿನ. ನಿಮಗೆ ಡ್ರೆಸ್ಸಿಂಗಿಗೆ ಯಾವ ಡ್ರೈ ಫ್ರೂಟ್ಸ್ ಬೇಕು ಅಂದ್ರೂ ಹಾಕೋಬೋದು. ನಾನು ಆಲ್ಮಂಡ್ ಹಾಕ್ಕೊಂಡಿದ್ದೀನಿ ಮತ್ತು ಒಣದ್ರಾಕ್ಷಿ ಹಾಕ್ಕೊಂಡಿದ್ದೀನಿ. ಗೋಡಂಬಿ ಇಲ್ಲ ಪಿಸ್ತಾ ಅಂದರೂ ಹಾಕೋಬೋದು. Thank you for watching. Don't forget to subscribe, like ಮಾಡಿ, share ಮಾಡಿ, comment ಮಾಡಿ. Keep supporting.